ಇನ್ನಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೆಯ ವಾಚನ. ಅಧ್ಯಾಯ 1, ವಚನಗಳು 15ರಿಂದ 17, 20ರಿಂದ 26 ತನಕ. ಸ್ವಲ್ಪ ದಿನಗಳ ನಂತರ ಸುಮಾರು 120 ಮಂದಿ ಭಕ್ತ ವಿಶ್ವಾಸಿಗಳು ಸಭೆ ಸೇರಿದ್ದರು. ಆಗ ಪೇತ್ರನು ಎದ್ದು ನಿಂತು ಹೀಗೆಂದನು: ಪ್ರಿಯ ಸಹೋದರರೇ, ಯೇಸುವನ್ನು ಬಂಧಿಸಿದವರಿಗೆ ಮುಂದಾಳಾಗಿದ್ದವನು ಯೂದನು. ಅವನ ವಿಷಯವಾಗಿ ಪವಿತ್ರಾತ್ಮ ಅವರು ದಾವಿದನ ಮುಖಾಂತರ ಮುಂತಿಳಿಸಿದ ವಾಕ್ಯ ನೆರವೇರಲೇಬೇಕಾಗಿತ್ತು. ಆ ಯೂದನು ನಮ್ಮಲ್ಲಿ ಒಬ್ಬನಾಗಿದ್ದವನು. ನಾವು ಕೈಗೊಂಡಿರುವ ಸೇವೆಯಲ್ಲಿ ಭಾಗಿಯಾಗಲು ಆಯ್ಕೆಯಾಗಿದ್ದನು. ಅವನ ಮೇಲೆ ಹಾಳಾಗಲಿ, ಅದು ಪಾಳು ಬೀಳಲಿ ಎಂದು, ಅವನ ಸ್ಥಾನ ಇನ್ನೊಬ್ಬನದಾಗಲಿ ಎಂದು ಕೀರ್ತನಾ ಗ್ರಂಥದಲ್ಲಿ ಬರೆಯಲಾಗಿದೆ. ಆದುದರಿಂದ ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ನಮ್ಮೊಡನೆ ಸಾಕ್ಷಿಯಾಗಿರಲು ಒಬ್ಬನನ್ನು ನಾವು ಆರಿಸಬೇಕಾಗಿದೆ. ಅಂಥವನು ಯೇಸುವಿನ ಸೇವಾ ಸಂಚಾರದಲ್ಲೆಲ್ಲ ನಮ್ಮೊಡನೆ ಇದ್ದವನಾಗಿರಬೇಕು. ಅಂದರೆ ಸ್ನಾನಿಕ ಯೋಹಾನನು ಸ್ನಾನ ದೀಕ್ಷೆಯನ್ನು ಕುರಿತು ಬೋಧಿಸಿದ ದಿನದಿಂದ ಯೇಸುವಿನ ಸ್ವರ್ಗಾರೋಹಣದ ದಿನದವರೆಗೂ ನಮ್ಮ ಸಂಗಡ ಇದ್ದವನಾಗಿರಬೇಕು. ಆಗ ಬಾನರ್ಬ ಎಂದು ಹೆಸರಿಡಲಾದ ಜೋಸೆಫ್, ಇವನನ್ನು ಯುಸ್ತ ಎಂದು ಕರೆಯುತ್ತಿದ್ದರು, ಮತ್ತು ಮತ್ತಿಯ ಎಂಬ ಇಬ್ಬರ ಹೆಸರನ್ನು ಸೂಚಿಸಲಾಯಿತು. ಅನಂತರ ಎಲ್ಲರೂ ಪ್ರಾರ್ಥನೆ ಮಾಡುತ್ತಾ, ಸರ್ವೇಶ್ವರ, ನೀವು ಸರ್ವರ ಅಂತರಂಗಗಳನ್ನು ಅರಿತಿರುವಿರಿ. ಯೂದನು ತನ್ನ ಪ್ರೇಷಿತ ಸ್ಥಾನದಿಂದ ಭ್ರಷ್ಟನಾದ ತನಗೆ ತಕ್ಕುದಾದ ಸ್ಥಳಕ್ಕೆ ತೆರಳಿದ. ಈ ಸೇವಾ ಸ್ಥಾನಕ್ಕೆ ಇವರಿಬ್ಬರಲ್ಲಿ ನೀವು ಆರಿಸಿದವನು ಯಾರೆಂದು ನಮಗೆ ತೋರಿಸಿರಿ ಎಂದನು. ಅನಂತರ ಚೀಟು ಹಾಕಿದರೂ ಅದು ಮತ್ತೀಯನ ಪರವಾಗಿತ್ತು. ಅವನನ್ನು 11 ಮಂದಿಯೊಡನೆ ಪ್ರೇಷಿತ ಸ್ಥಾನಕ್ಕೆ ಸೇರಿಸಿಕೊಳ್ಳಲಾಯಿತು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಪ್ರಭುವಿನ ದಾಸರೇ ಸ್ತುತಿ ಮಾಡಿ, ಪ್ರಭುವಿನ ನಾಮ ಸ್ತುತಿಯನ್ನು ಮಾಡಿ. ಪ್ರಭುವಿನ ಸಿರಿನಾಮವು ಪೂಜ್ಯ, ಇಂದಿಗೂ ಎಂದೆಂದಿಗೂ ಪೂಜ್ಯ. ಶ್ಲೋಕ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಪ್ರಭುವಿನ ಸಿರಿನಾಮವು ಸ್ತುತ್ಯ, ಪೂರ್ವ ಪಶ್ಚಿಮದವರೆಗೂ ಸ್ತುತ್ಯ. ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ, ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ಶ್ಲೋಕ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ನಮ್ಮ ಪ್ರಭು ದೇವನಂತೆ ಯಾರು ಸಮರ್ಥ? ಉನ್ನತದಲ್ಲಿ ಆಸನರೂಢನು ಆತ, ಇಹ ಪರಗಳನ್ನು ವೀಕ್ಷಿಸಲಾತ ಶಕ್ತ. ಶ್ಲೋಕ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ದೀನರನ್ನು ಎಬ್ಬಿಸುವನು ಧೂಳಿನಿಂದ, ಬಡವರನ್ನು ಎತ್ತುವನು ತಿಪ್ಪೆಯಿಂದ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಶ್ಲೋಕ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು. ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಅಲ್ಲೇಲೂಯ, 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 ಅಲ್ಲೇಲೂಯ.
ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನೂ ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ, ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು. ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ, ದಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಇಂದು ಪ್ರೇಷಿತ ಸಂತ ಮತ್ತಿಯರ ಹಬ್ಬವನ್ನು ಆಚರಿಸುತ್ತೇವೆ. ಇಂದಿನ ಮೊದಲನೇ ವಾಚನದಲ್ಲಿ ಜೂಡಾಸ್ ಇಸ್ಕರಿಯೋತನ ಬದಲಿಗೆ ಮತ್ತಿಯರನ್ನು ಆಯ್ಕೆ ಮಾಡುವುದನ್ನು ಕಾಣುತ್ತೇವೆ. ಇದರಲ್ಲಿ ಎರಡು ವಿಷಯಗಳನ್ನು ಗಮನಿಸಬಹುದು. ಒಂದು, ಇಬ್ಬರ ಪರವಾಗಿ ಚೀಟು ಹಾಕಿದರು. ಅದು ಮತ್ತಿಯನ ಪರವಾಗಿ ಬಂತು. ಚೀಟು ಹಾಕುವುದು ಎಂದರೆ ಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಡುವುದು ಎಂದರ್ಥ. ಚೀಟು ಹಾಕುವಾಗ ಯಾವುದೇ ಕುತಂತ್ರ ಮಾಡದೆ ಯಾವ ಉತ್ತರ ಬಂದರೂ ಅದನ್ನು ದೇವರ ಚಿತ್ತ ಎಂದು ಸ್ವೀಕರಿಸುತ್ತಿದ್ದ ಯಹೂದಿ ನಂಬಿಕೆಯನ್ನು ಕಾಣುತ್ತೇವೆ. ಎರಡನೆಯದಾಗಿ, ಯಾರನ್ನು ಸೂಚಿಸುವುದು ಎಂಬ ವಿಷಯ. ಪ್ರಭುವಿನ ಸೇವಾ ಸಂಚಾರದಲ್ಲಿ ಎಂದರೆ ಪ್ರಭುವಿನ ಸ್ನಾನ ದೀಕ್ಷೆಯಿಂದ ಸ್ವರ್ಗಾರೋಹಣದವರೆಗೆ ಪ್ರೇಷಿತರ ಸಂಗಡ ಇದ್ದವರಾಗಿರಬೇಕು. ಪ್ರಿಯರೇ, ಈ ಷರತ್ತಿನಲ್ಲಿ ನಮಗೆ ತಿಳಿದು ಬರುವುದು 12 ಮಂದಿ ಪ್ರೇಷಿತರಲ್ಲದೆ ಇನ್ನೂ ಇತರರು ಪ್ರಭುವನ್ನು ಪ್ರಾರಂಭದಿಂದಲೇ ಹಿಂಬಾಲಿಸುತ್ತಿದ್ದರು. ಶುಭ ಸಂದೇಶಗಳಲ್ಲಿ ಇವರ ವಿಷಯ ಇಲ್ಲದಿದ್ದರೂ, ಪ್ರಭು ಅವರೊಂದಿಗೆ ಆಡಿದ ಮಾತುಗಳನ್ನು ಬರೆದಿಲ್ಲವಾದರೂ, ಅವರೆಲ್ಲ ಅನಾಮಿಕರಾಗಿಯೇ ಇದ್ದರು. ಯಾವುದೇ ಪ್ರಖ್ಯಾತಿ, ಅಂತಸ್ತು, ಬೇಡಿಕೆ ಏನೂ ಇಲ್ಲದೆ ಕೇವಲ ಪ್ರಭುವಿನ ಮೇಲಿನ ಪ್ರೀತಿಯಿಂದಲೇ ಇವರು ಪ್ರಭುವನ್ನು ಹಿಂಬಾಲಿಸುತ್ತಿದ್ದರು. ಅಂಥವರು ಅನೇಕರೇನೂ ಇಲ್ಲ, ಸಿಕ್ಕವರು ಇಬ್ಬರೇ. ಆದರೆ ಅವರ ನಿಸ್ವಾರ್ಥತೆಗೆ ಪ್ರಭುವಿನ ಪ್ರೇಷಿತನಾಗುವ ಭಾಗ್ಯ ಮತ್ತಿಯರಿಗೆ ದೊರಕಿತು. ಪ್ರಿಯರೇ, ಪ್ರಖ್ಯಾತಿಗಾಗಿ, ಲಾಭಕ್ಕಾಗಿ ಓಡುವ ಜನರ ಮಧ್ಯೆ ನಾವಿದ್ದೇವೆ. ನಾವು ಅವರಂತಾಗದೆ ನಿರ್ಮಲ ಮನಸ್ಸಿನಿಂದ ಪ್ರಭುವನ್ನು ಪ್ರೀತಿಸಲು ಪ್ರಯತ್ನಿಸೋಣ.